ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಡಬಲ್ ಎಲ್ಡರ್ ಮ್ಯಾಚ್. ಮೊದಲನೇ ಮ್ಯಾಚ್ LSC ವರ್ಸಸ್ GT, ಹಾಗೆ ಎರಡನೇ ಮ್ಯಾಚ್ SRH ವರ್ಸಸ್ ಪಂಜಾಬ್. ಎರಡು ಮ್ಯಾಚಸ್ಗಳು ಸಹ ಇವತ್ತು ಹೈ ವೋಲ್ಟೇಜ್ ಆಗಿ ನಡೆಯೋದು. ಮೊದಲನೇ ಮ್ಯಾಚ್ LSC ವರ್ಸಸ್ GT, ನೋಡೋಣ ಹೈ ವೋಲ್ಟೇಜ್ ನಡೆಯುವಂತ ಎಲ್ಲಾ ಸಾಧ್ಯತೆಗಳಿದೆ LSC ಅವರ ಹೋಮ್ ಕಂಡೀಷನ್ ಅಲ್ಲಿ. ಹಾಗೆ ಹೈದರಾಬಾದ್ ವರ್ಸಸ್ ಪಂಜಾಬ್, ಹೈದರಾಬಾದ್ ಅವರು ಇನ್ನ ಈ ಸೀಸನ್ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿಲ್ಲ. ಮೊದಲನೇ ಮ್ಯಾಚ್ 250 ಹೊಡೆದಿದ್ದು, ಇನ್ನು ಯಾವುದೇ ರೀತಿ 200 ಹೊಡೆಯಕ್ ಟ್ರೈ ಮಾಡಿದ್ರು 150 ಹೊಡೆಯಕ್ಕೂ ಸ್ಟ್ರಗಲ್ ಪಡ್ತಾ ಇದಾರೆ ಅವರ ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ಈ ಸಲ ಫುಲ್ ಫೇಲ್ಯೂರ್ ಆಗಿ ಕಾಣಿಸ್ತಾ ಇರೋದು ಬ್ಯಾಟಿಂಗ್ ಆರ್ಡರ್ ಅಲ್ಲಿ SRH ಗೆ. ಒಂದು ಸ್ವಲ್ಪ ಕಾವ್ಯ ಮಾರನವರು ಸಹ ಒಂದ್ ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದಾರೆ. ಬ್ಯಾಟಿಂಗ್ ಆರ್ಡರ್ ಈ ತರ ಆಡ್ತಾ ಇರೋದು ನೋಡಿದ್ರೆ, ಬ್ಯಾಟಿಂಗ್ ಆರ್ಡರ್ ಎಲ್ಲಾ ಟೀಮ್ಗೂ ಹೋಲಿಸ್ಕೊಂಡ್ರೆ ಈ SRH ಬ್ಯಾಟಿಂಗ್ ಆರ್ಡರ್ ಅಲ್ಟಾಗಿದೆ. ಆದ್ರೆ ಏನಕ್ಕೆ ಇಷ್ಟೊಂದು ಫೇಲ್ಯೂರ್ ಕಾಣ್ತಾ ಇದಾರೋ ಅದಂತೂ ಗೊತ್ತಿಲ್ಲ. ನೋಡೋಣ, ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ರು ಮಾಡಬಹುದು ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಪಂಜಾಬ್ ನೋಡ್ತಾ ಬಂದ್ರೆ, ಪಂಜಾಬ್ ಸಹ ಬೆಟರ್ ಬ್ಯಾಟಿಂಗ್ ಲೈನ್ ಅಪ್ ಇರೋದು. ಈ ಮ್ಯಾಚ್ ಸಹ SRH ಅವರ ಹೋಮ್ ಕಂಡೀಷನ್ ಅಲ್ಲಿ ನಡೀತಾ ಇರೋದು ಹೈದರಾಬಾದ್ ಅಲ್ಲಿ. ಹಾಗೆ ಇದಕ್ಕೂ ಮುಂಚೆ ಮೊದಲನೇ ಮ್ಯಾಚ್ ನಡೀತಾ ಇರೋದು LSC ವರ್ಸಸ್ GT. LSC ಅವರ ಹೋಮ್ ಕಂಡೀಷನ್ ಲಕ್ನೋ ಅಂತೂ ಬಾಲರ್ಸ್ ಗಳಿಗಂತೂ ಹಬ್ಬ, ಎಸ್ಪೆಷಲಿ ಸ್ಪಿನ್ನರ್ಸ್ ಗಳಿಗೆ 7 ಮಾಡಿಸಿದಂತ ಪಿಚ್. ಆದ್ರೂ ಇಲ್ಲಿ 180 200 ಸ್ಕೋರ್ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಈ ಲಕ್ನೋ ಪಿಚ್ ಅಲ್ಲಿ ಇಲ್ಲಿವರೆಗೂ 16 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 8 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 7 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಇದನ್ನ ನೋಡ್ತಾ ಬಂದ್ರೆ ಸಿಮಿಲರ್ ಆಗಿ ಇದೆ. ಆದ್ರೆ ಇಲ್ಲಿ ಟಾಸ್ ಅಲ್ಲಿ ಯಾರು ವಿನ್ ಆಗಿದಾರೆ ಅಂತ ನೋಡ್ತಾ ಬಂದ್ರೆ, ಯಾರು ಟಾಸ್ ವಿನ್ ಆಗಿದಾರೋ ಅವರು 9 ಮ್ಯಾಚಸ್ ಗಳನ್ನ ವಿನ್ ಆಗಿದ್ದಾರೆ. ಹಾಗೆ ಯಾರು ಟಾಸ್ ನ ಸೋತಿದಾರೋ ಅವರು 6 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಎರಡು ಮೆಜಾರಿಟಿ ನೋಡ್ತಾ ಬಂದ್ರೆ ಇಲ್ಲಿ ನಮ್ಗೆ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್. ಹಾಗೆ ಯಾರು ಟಾಸ್ ನ ವಿನ್ ಆಗ್ತಾರೋ ಈ ಪಿಚ್ ಅಲ್ಲಿ ಬಾಲಿಂಗ್ ಚೂಸ್ ಮಾಡಿದ್ರೆ ಬೆಟರ್. ಅದೇ ನಾವು ಹಂಗೆ ಅನ್ಕೋತೀವಿ. ಆದ್ರೆ ಈ ಪಿಚ್ ಅಲ್ಲಿ ಏನಾದ್ರೂ 200+ ರನ್ ಹೊಡಿತು ಅಂದ್ರೆ ನಮಗೆ ಡಿಫೆಂಡಿಂಗೇ ಆಗೋದು, ಇದಂತೂ ಪಕ್ಕ. ಹಾಗೆ ಈ ಲಕ್ನೋದಲ್ಲಿ ಈ ಸೀಸನ್ ಅಲ್ಲೇ ಆ ತರ ಸಹ ಆಗಿದೆ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ. 180 ಇಂದ 210 ಒಳಗೆ ಪಕ್ಕ ಸ್ಕೋರಿಂಗ್ ಆಗುವಂತ, ಹೈ ಸ್ಕೋರಿಂಗ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ LSC ಮತ್ತೆ GT ಫೇಸ್ ಟು ಫೇಸ್ ಮ್ಯಾಚಸ್ ಗಳು ಆಡಿರೋದು 5 ಮ್ಯಾಚಸ್ ಗಳು. ಅದರಲ್ಲಿ LSC ಅವರು 1 ಮ್ಯಾಚಸ್ ಗಳನ್ನ ಗೆದ್ದಿದ್ರೆ, ಹಾಗೆ GT ಅವರು 4 ಮ್ಯಾಚಸ್ ಗಳನ್ನ ಗೆದ್ದಿರೋದು. ಇದನ್ನ ನೋಡ್ತಾ ಬಂದ್ರೆ GT ಬೆಟರ್ ಆಗಿ ಕಾಣಿಸ್ತಾ ಇದೆ ಅನ್ಸುತ್ತೆ LSC ಮೇಲೆ. ಆದ್ರೆ ಬ್ಯಾಟಿಂಗ್ ಅಂತೂ ಅಲ್ಟಾಗಿದೆ ಎರಡು ಪ್ಲೇಯಿಂಗ್ ಲೆವೆನ್ ಅಲ್ವೇ. ಹಾಗೆ ಈ ಲಕ್ನೋ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ, ಇದು ಒಂದು ಸ್ವಲ್ಪ ಎಕ್ಸ್ಪೆಷಲಿ ಸ್ಪಿನ್ನರ್ಸ್ ಟ್ರ್ಯಾಕ್. ಬಾಲರ್ಸ್ ಗಳಿಗಂತೂ ಹೇಳಿ ಮಾಡಿಸಿದಂತ ಪಿಚ್. ಒಂದು ಸ್ವಲ್ಪ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಟ್ಟೆ ಪಡ್ತಾರೆ. ಆದ್ರೆ ಏನಾದ್ರೂ ಒಡೆ ಇಂಟೆಂಟ್ ಅಲ್ಲಿ ಆರಾಮಾಗಿ ಆಡಿದ್ರು ಅಂದ್ರೆ ಬಿಗ್ ಸ್ಕೋರ್ ಬರೋ ಅಂತ ಎಲ್ಲಾ ಸಾಧ್ಯತೆಗಳು ಇದೆ ಈ ಲಕ್ನೋ ಪಿಚ್ ಅಲ್ಲಿ. ನೋಡೋಣ, ಇವತ್ತಿನ ಮ್ಯಾಚ್ ಅಲ್ಲಿ ಎರಡು ಟೀಮ್ ಅಲ್ಲೂ ಸಹ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಸ್ಪಿನ್ನರ್ಸ್ ಅಟ್ಯಾಕ್ ಅಂತೂ ಅಲ್ಟಿಯಾಗಿರುತ್ತೆ. ಹಾಗೆ ಸ್ಪಿನ್ನರ್ಸ್ ಗಳಿಗೆ ಒಂದು ತಕ್ಕ ಮಟ್ಟಿಗೆ ಈ ಪಿಚ್ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ಬೇಕು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಅಲ್ಟಿಯಾಗಿರುತ್ತೆ. ಅದರಿಂದ ಈ ಲಕ್ನೋ ಪಿಚ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್. ಹಾಗೆ ಎರಡು ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ, LSC ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ, ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು LSC ಅವರು 200+ ರನ್ ಹೊಡೆದಿದ್ದು. ಅದರಲ್ಲೂ ಅಲ್ಲದೆ ಮಿಚೆಲ್ ಮಾರ್ಷ್ ಮತ್ತೆ ಆಡಮ್ ಮ್ಯಾಕ್ರಮ್ ಅವರು, ಇವರಿಬ್ಬರ ಓಪನಿಂಗ್ ಸ್ಲಾಟ್ ಅಂತೂ ಅದ್ದೂರಾಗಿದೆ. ಇವರಿಬ್ರು ಏನಾದ್ರು ಒಡೆ ಇಂಟೆಂಟ್ ನ ಸ್ಟಾರ್ಟ್ ಮಾಡೋದಂದ್ರೆ LSC ಅವರು ಪಕ್ಕ 200+ ರನ್ ಹೊಡಿತಾರೆ. ಹಾಗೆ ಮಿಡಲ್ ಆರ್ಡರ್ ಅಲ್ಲಿ ಏನು ರಿಷಬ್ ಪಂತ್ ಅವರು ಬರ್ತಾ ಇದ್ರು ಅವ್ರು ಬರ್ಲಿಲ್ಲ. ಏನಕ್ಕಂದ್ರೆ ಅವರ ಬ್ಯಾಟಿಂಗ್ ಇಂದ ಯಾವುದೇ ರೀತಿ ರನ್ಸ್ ಬರ್ತಾ ಇಲ್ಲ. ಆದ್ರಿಂದ ಪುಷ್ ಅಪ್ ಮಾಡಿದ್ದು ಅಂದ್ರೆ ಪುರಾನ್ ಅವ್ರನ್ನ. ಯಾವ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದು ಈ ಸೀಸನ್ ಅಲ್ಲಿ, ಆರೆಂಜ್ ಕ್ಯಾಪ್ ಹೋಲ್ಡರ್ ಒಂದೇ ಟೀಮ್ ಅಲ್ಲಿ ಇಬ್ರು ಸಹ ಆರೆಂಜ್ ಕ್ಯಾಪ್ ಹೋಲ್ಡರ್, ನಿಕೋಲಸ್ ಪುರಾನ್ ಮತ್ತೆ ಮಿಚೆಲ್ ಮಾರ್ಷ್, ಇವರಿಬ್ರಲ್ಲೇ ಓಡಾಡ್ತಾ ಇದೆ ಆರೆಂಜ್ ಕ್ಯಾಪ್. ನೋಡೋಣ ಯಾವ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಇವರಿಬ್ರು ಬ್ಯಾಟಿಂಗ್ ಇಂದ ಏನಾದ್ರು ಬಿಗ್ ರನ್ ಬತ್ತು ಅಂದ್ರೆ ಪಕ್ಕ ಇವತ್ತಿನ ಮ್ಯಾಚ್ ಅಲ್ಲಿ LSC ಅವರು ವಿನ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಅದಾದ ನಂತರ ಬರೋದು ಬದೋನಿ, ಡೇವಿಡ್ ಮಿಲ್ಲರ್, ಇವರಿಬ್ರು ಬ್ಯಾಟಿಂಗ್ ಆಡೋರು ಸಹ ಅಲ್ಟಾಗಿದೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ರಿಷಬ್ ಪಂತ್ ಅವ್ರ ಬ್ಯಾಟಿಂಗ್ ಇಂದ ಒಂದು ಬಿಗ್ ರನ್ ಬತ್ತು ಅಂದ್ರೆ LSC ಗೆ ಇನ್ನ ಬೆಟರ್ ಆಗಿ ಕಾಣಿಸುತ್ತೆ. ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟಾಗಿದೆ LSC ಲಿ. ಬಾಲಿಂಗ್ ಅಟ್ಯಾಕ್ ಸಹ ಅಲ್ಟಾಗಿದೆ. ಹಾಗೆ ಬ್ಯಾಟಿಂಗ್ ಲೈನಪ್ ಸಹ ಬೆಂಕಿ ಆಗಿದೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ LSC ಅವರು. ಹಾಗೆ GT ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಅಲ್ಟಿಗುರು
ಶುಮನ್ ಗಿಲ್ ಮತ್ತೆ ಶಾಯಿ ಸುದರ್ಶನ್. ಏನು ಶಾಯಿ ಸುದರ್ಶನ್ ಗುರು ಬ್ಯಾಟಿಂಗ್ ಆಡೋದು, ಎಲ್ಲಾ ಮ್ಯಾಚ್ ಅಲ್ಲೂ ಸಹ ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಎಲ್ಲಾ ಮ್ಯಾಚ್ ಅಲ್ಲೂ 50+ ರನ್. ಯಾವುದೇ ರೀತಿ ಬ್ಯಾಟ್ ಶಾಟ್ ಗಳನ್ನ ಹೊಡೆದೇನೆ ಶಾಯಿ ಸುದರ್ಶನ್ ಅವರು ಈ ತರ ಅಲ್ಟಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಇವರಿಂದಾನೆ. ಏನಾದ್ರೂ ಇವರು ಬ್ಯಾಟಿಂಗ್ ಇಂದ ರನ್ಸ್ ಬತ್ತು ಅಂದ್ರೆ GT ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟಿಯಾಗಿ ಕಾಣಿಸುತ್ತೆ. ಹಾಗೆ 1 ಡೌನ್ ಬರೋಂತ ಜೋಸ್ ಬಟ್ಲರ್ ಅಲ್ಟಿಯಾಗಿ ಬ್ಯಾಟಿಂಗ್ ಆಡ್ತಾರೆ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲೂ ಸಹ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಬಟ್ಲರ್ ಅವರು. ಅದಾದ ನಂತರ ಬರೋದು ಶಾರುಖ್ ಖಾನ್, ಹಾಗೆ ರಾಹುಲ್ ತಿವಾಟಿಯಾ, ಪೃಥ್ವಿ ಶಫರ್ಡ್. ಇವರ ಬ್ಯಾಟಿಂಗ್ ಆರ್ಡರ್ ಒಂದು ಸ್ವಲ್ಪ ಬೆಟರ್ ಆಗಿದೆ. ಆದ್ರೆ ಇನ್ನ ಪೃಥ್ವಿ ಶಫರ್ಡ್ ಮತ್ತೆ ರಾಹುಲ್ ತಿವಾಟಿಯಾ ಇನ್ನ ಹೇಳ್ಕೊಳ್ಳೋ ಮಟ್ಟಿಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅದೇ ಪೃಥ್ವಿ ಶಫರ್ಡ್ ಅವರು ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಕೊಟ್ಟಿಲ್ಲ, ಒಂದು 6 ಹೊಡೆದು ಬೇಗ ಔಟ್ ಆದ್ರು. ಆದ್ರೆ ಅದಕ್ಕೂ ಲಾಸ್ಟ್ ಮ್ಯಾಚ್ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ GT ಅವರು ಅಂತ. ಬಾಲಿಂಗ್ ಲೈನ್ ಅಪ್ ನೋಡ್ತಾ ಬಂದ್ರೆ ಅಲ್ಟಿ ಗುರು ನಮ್ಮ RCB ಪ್ಲೇಯರ್ ಮೊಹಮ್ಮದ್ ಸಿರಾಜ್ ಏನ್ ಗುರು ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. ನಮ್ಮ RCB ಆ ತರ 4 ಪ್ಲೇಲಿ ವಿಕೆಟ್ ತೆಗಿತಾ ಇರಲಿಲ್ಲ, ಆದ್ರೆ GTಗೆ ಬಂದಿದ್ದು ಆ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. 4 ಪ್ಲೇಲಿ 1 ವಿಕೆಟ್ 2 ವಿಕೆಟ್ ತೆಗಿತಾ ಇದ್ರೆ. ಹಾಗೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಅಲ್ಲಿ 3ನೇ ಪ್ಲೇಸ್ ಅಲ್ಲಿ ಇರೋದು ಮೊಹಮ್ಮದ್ ಸಿರಾಜ್ ಅವರು ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಇವ್ರಿಗೆ ಏನು ಟ್ರಿಗರ್ ಆಯ್ತು ಅಂದ್ರೆ ಈ ಚಾಂಪಿಯನ್ ಟ್ರೋಫಿಗೆ ಡ್ರಾಪ್ ಮಾಡಿದ್ರು ಗೊತ್ತಾ, ಅದೇ ಇವ್ರಿಗೆ ಫುಲ್ ಟ್ರಿಗರ್ ಆಗಿರೋದು. ಅದರಿಂದ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡ್ಬೇಕು ಅಂತ ಈ ತರ ಬಾಲಿಂಗ್ ನ ಮಾಡ್ತಾ ಇರೋದು. ಒಂದು ಅಲ್ಟಿ ಗುರು ಸಿರಾಜ್ ಅವರು ಈ ತರ ಬಾಲಿಂಗ್ ಅಟ್ಯಾಕ್ ಮಾಡಿದ್ರೆ ನಮ್ಮ ಇಂಡಿಯನ್ ಬಾಲಿಂಗ್ ಅಲ್ಲೂ ಸಹ ಒಂದು ಸ್ವಲ್ಪ ಇನ್ನ ಎಫೆಕ್ಟಿವ್ ಆಗಿ ಇರುತ್ತೆ. ಹಾಗೆ ಇಶಾಂತ್ ಶರ್ಮಾ, ಕಗಿಸೊರಬಡ ಅವರು ಇನ್ನ ಸ್ಕ್ವಾಡ್ ಗೆ ಜಾಯ್ನ್ ಆಗಿಲ್ಲ. ಜಾಯ್ನ್ ಆಗಿದ್ರು ಅವರು ಮತ್ತೆ ಸೌತ್ ಆಫ್ರಿಕಾಕ್ಕೆ ಹೋಗಿರೋದು. ಇನ್ನ ಜಾಯ್ನ್ ಆಗಿದ್ರು, ಇನ್ನ ವಿಷಯ ಬಂದಿಲ್ಲ. ನೋಡೋಣ ಅವರು ಬಂದ್ರೆ GT ಬಾಲಿಂಗ್ ಲೈನ್ ಅಪ್ ಅಲ್ಲಿ ಅಂತೂ ಇನ್ನ ಅಲ್ಟಿಯಾಗಿರುತ್ತೆ. ಈ 2 ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ 2 ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ಬೆಟರ್ ಆಗಿ ಇದೆ. ಆದ್ರೆ ನಂಗೆ ಇನ್ನು ಬೆಟರ್ ಪ್ಲೇಯಿಂಗ್ ಲೆವೆನ್ ಅನಿಸ್ತಾ ಇರೋದು ಅಂದ್ರೆ LSG ಮಿಡಲ್ ಆರ್ಡರ್ ಅಲ್ಲಿ ಡೇವಿಡ್ ಮಿಲ್ಲರ್ ಅಂತ ಪ್ಲೇಯರ್ ಇರೋದ್ ಕಾರಣ ನನಗೆ ಒಂದು ಸ್ವಲ್ಪ LSG ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಬೆಟರ್ ಆಗಿದೆ. ಹಾಗೆ GT ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಅಷ್ಟೊಂದು ಇಲ್ಲ. ನೋಡೋಣ. ಹಾಗೆ 2ನೇ ಮ್ಯಾಚ್ ಗೆ ಬಂದ್ರೆ SRH ವರ್ಸಸ್ ಪಂಜಾಬ್. 2 ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು. ಆದ್ರೆ SRH ಅವ್ರಿಗೆ ಈ ಸೀಸನ್ ತುಂಬಾ ತೋಪೆ ಎದ್ಬಿಟ್ಟೈತೆ. 200+ ರನ್ ಹೊಡೆಯಕ್ಕಲ್ಲ, 150+ ರನ್ ಹೊಡೆಯಕ್ಕೇನೆ ಸ್ಟ್ರಗಲ್ ಪಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಆದ್ರೂ ಕಮ್ ಬ್ಯಾಕ್ ಮಾಡ್ತಾರಂತ. ಅವರ ಹೋಮ್ ಕಂಡೀಷನ್ ಅಲ್ಲೇ ಅವರೇ ಸೋಲ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ, ನಮ್ಮ RCB ಅವರು ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಸೋಲ್ತಾ ಇದ್ದಾರೆ. ಹಾಗೆ ಅವ್ರ ಹೋಮ್ ಕಂಡೀಷನ್ ಅಲ್ಲಿ ಅವರು ಸಹ ಸೋಲ್ತಾ ಇದ್ದಾರೆ. ಆದ್ರೆ ಏನಾಗೈತೋ ಗೊತ್ತಿಲ್ಲ, ಈ ಸೀಸನ್ ಒಂಥರ ಹೋಮ್ ಕಂಡೀಷನ್ ಅಲ್ಲೇ ಎಲ್ಲರೂ ಸಹ ಸೋಲ್ತಾ ಇದ್ದಾರೆ, ಅದಂತೂ ಹೇಳ್ಬೋದು. ಹಾಗೆ SRH ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಆದ್ರೂ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ. ಈ ಪಂಜಾಬ್ ಬ್ಯಾಟಿಂಗ್ ಲೈನಪ್ ಗಿಂತ ಈ SRH ಬ್ಯಾಟಿಂಗ್ ಲೈನಪ್ ಅಂತೂ ಅಲ್ಟಿ ಆಗಿದೆ. ಏನು ಕ್ಲಾಶ್ ಗಂಟನು ಬ್ಯಾಟಿಂಗ್ ಆರ್ಡರ್ ಇರೋದು. ಆದ್ರೆ ಏನಕ್ಕೆ ಇನ್ನ ಈ ತರ ಫೇಲ್ಯೂರ್ ಕಾಣ್ತಾ ಇದ್ರೆ SRH ಅಲ್ಲಿ ಗೊತ್ತಿಲ್ಲ. ಅಂದ್ರೆ ಓವರ್ ಕಾನ್ಫಿಡೆಂಟ್ ಇರೋದು SRH ಅಲ್ಲಿ. ಆ ಓವರ್ ಕಾನ್ಫಿಡೆಂಟ್ ನ ಬಿಟ್ರೆ ಪಕ್ಕ SRH ಅವರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಬಹುದು ಈ IPL ಅಲ್ಲಿ. ಹಾಗೆ ಇವತ್ತು ನಡೀತಾ ಇರೋದು ಅವರ ಹೋಮ್ ಕಂಡೀಷನ್ ಹೈದರಾಬಾದ್ ಅಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ. ಹಾಗೆ ಈ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 80 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 35 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 45 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಮೆಜಾರಿಟಿನ ನೋಡ್ತಾ ಬಂದ್ರೆ ನಮ್ಗೆ ಈ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಅನ್ಸುತ್ತೆ. ಹಾಗೆ ಇಲ್ಲಿ ಯಾರು ಟಾಸ್ ನ ವಿನ್ ಆಗಿದಾರೋ ಅವರು 30 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಟಾಸ್ ನ ಸೋತಿದಾರೋ 50 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಯಾವುದೇ ರೀತಿ ಟಾಸ್ ಅಂತೂ ಇಂಪ್ಯಾಕ್ಟ್ ಮಾಡೋದೇ ಇಲ್ಲ. ಏನಕ್ಕಂದ್ರೆ ಇದು ಒಂದ್ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋ ಕಾರಣ ಟಾಸ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಆದ್ರೆ ಬ್ಯಾಟಿಂಗ್ ಲೈನ್ ಅಪ್ ಇಂದ ಏನ್ ರನ್ಸ್ ಬರುತ್ತೋ ಇಲ್ಲಿ 200+ ರನ್ ಬತ್ತು ಅಂದ್ರೆ ಆರಾಮಾಗಿ ಡಿಫೆಂಡಿಂಗ್ ನ ಮಾಡಬಹುದು ಈ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು 200+ ರನ್ ನ ಟಾರ್ಗೆಟ್ ನ ಕೊಡ್ತಾರೆ ಅಂತ. ಹಾಗೆ SRH ಮತ್ತೆ ಪಂಜಾಬ್ ಇಲ್ಲಿವರೆಗೂ 23 ಫೇಸ್ ಟು ಫೇಸ್ ಮ್ಯಾಚಸ್ ಗಳು ಆಡಿರೋದು. ಅದರಲ್ಲಿ ಪಂಜಾಬ್ ಅವರು 7 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ SRH ಅವರು 16 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಮೆಜಾರಿಟಿನ ನೋಡ್ತಾ ಬಂದ್ರೆ SRH ಅವರು ಬೆಟರ್ ಆಗೇ ಇದ್ದಾರೆ. ಆದ್ರೆ ಏನಕ್ಕೆ ಈ ಸೀಸನ್ ಈ ತರ ಕಳಪೆ ಫಾರ್ಮ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದಾರೆ ಅಂತ ಅದಂತೂ ಗೊತ್ತಿಲ್ಲ. ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಈ ರಾಜೀವ್ ಗಾಂಧಿ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಇದಂತೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಬ್ಯಾಟರ್ಸ್ ಗಳಂತೂ ಆರಾಮಾಗಿ ಈ ಪಿಚ್ ಅಲ್ಲಿ 200+ ನ ಆರಾಮಾಗಿ ದಾಟಿಸಬಹುದು. ಆದ್ರೆ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಒಂದು ಸ್ವಲ್ಪ ಬಾಲು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಬರಲ್ಲ. ಅದರಿಂದ
ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಈ ಪಿಚ್ ಅಲ್ಲಿ ಬೆಟರ್ ಆಗಿರುತ್ತೆ. ಹಾಗೆ ಫಸ್ಟ್ ಇನ್ನಿಂಗ್ಸ್ ಆಡೋರು ಈ ಪಿಚ್ ಅಲ್ಲಿ 200+ ಹೊಡಿಬೇಕು. ಅದಕ್ಕೂ ಕಮ್ಮಿ ಹೊಡಿತು ಅಂದ್ರೆ ಆರಾಮಾಗಿ ಚೇಸ್ ರನ್ ಆಗುತ್ತೆ ಈ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ. ಹಾಗೆ ಇವತ್ತಿನ ಮ್ಯಾಚ್ ಹೈ ಸ್ಕೋರಿಂಗ್ ಆಗುತ್ತೆ. 200+ ರನ್ ಪಕ್ಕ ಬಂದೇ ಬರುತ್ತೆ. ಹಾಗೆ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಮತ್ತೆ ಪಂಜಾಬ್ ಎರಡು ಪ್ಲೇಯಿಂಗ್ 11 ಸಹ ಬೆಟರ್ ಆಗೇ ಇದೆ. ಅದರಲ್ಲೂ SRH ಬ್ಯಾಟಿಂಗ್ ಲೈನಪ್ ಅಂತೂ ಅಲ್ಟಾಗಿದೆ. ಅದರಲ್ಲೂ ಲಾಸ್ಟ್ ಗೇಮ್ ಅಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಒಂದು ಚೇಂಜಸ್ ಮಾಡಿದ್ದು, ಕಮಿಂದೋ ಮ್ಯಾಂಡಿಸ್ ಅವ್ರನ್ನ ಪ್ಲೇಯಿಂಗ್ 11 ಗೆ ತಂದಿದ್ದು. ಅವರಂತೂ ರೈಟ್ ಆರ್ಮ್ ಸ್ಪಿನ್ ಮಾಡ್ತಾರೆ, ಹಾಗೆ ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ತಾರೆ. ಇದರಿಂದ ಲಾಸ್ಟ್ ಮ್ಯಾಚ್ ಒಂದು ಸ್ವಲ್ಪ ಇದು ಟ್ರೋಲು ಸಹ ಆಯಿತು. ಅದಕ್ಕೋಸ್ಕರ ಇವರಂತೂ ಪ್ಲೇಯಿಂಗ್ 11 ಅಲ್ಲಿ ಇದ್ದೇ ಇರ್ತಾರೆ. ಇವ್ರನ್ನ ಪ್ಲೇಯಿಂಗ್ 11 ಗೆ ತಂದಿರೋದು ಒಂದು ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಇದೊಂದೇ ಚೇಂಜಸ್ ಆಗಿರೋದು SRH ಅಲ್ಲಿ. ಹಾಗೆ SRH ಬ್ಯಾಟಿಂಗ್ ಲೈನಪ್ ಮತ್ತೆ ಬಾಲಿಂಗ್ ಲೈನಪ್ ಅಂತೂ ಅಲ್ಟಾಗೆ ಇದೆ. ಹಾಗೆ ಪಂಜಾಬ್ ಬ್ಯಾಟಿಂಗ್ ಲೈನಪ್ ನೋಡ್ತಾ ಬಂದ್ರೆ ಬೆಟರ್ ಆಗಿದೆ. ಅಲ್ಟಿ ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರಿಯಾಂಶ್ ಆರ್ಯ ಯಾವ ರೀತಿ 100 ನ ಹೊಡೆದಿದ್ರು, ಅಲ್ಟಿ ಗುರು ಫಾರ್ಮ್ ಅಲ್ಲಂತೂ ಬೆಂಕಿ ಆಗೋರೆ. ಹಾಗೆ ಶ್ರೇಯಸ್ ಅಯ್ಯರ್ ಸಹ ಫಾರ್ಮ್ ಅಲ್ಲಿ ಇದ್ದಾರೆ. ಈ ಸಲ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಶಿಪ್ ಅಂತೂ ಅಲ್ಟಾಗಿದೆ ಗುರು. ಅವ್ರು ಆಡೋಂತ ಎಲ್ಲ ಮ್ಯಾಚ್ ಸಹ ಗೆಲ್ತಾ ಇದಾರೆ. ಇದೇ ಪಂಜಾಬ್ಗೆ ಒಂಥರ ಲಕ್ ಇದ್ದಂಗೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದ್ದೂರಿಗೆ ಬ್ಯಾಟಿಂಗ್ ಆರ್ಡರ್ ಇದೆ. ಆದ್ರೆ ಇನ್ನ ಏನು ಮೈನಸ್ ಹೊಡಿತಾ ಇರೋದು ಅಂದ್ರೆ ಮ್ಯಾಕ್ಸ್ವೆಲ್ ಇಂದ ಈ ಸೀಸನ್ ಇನ್ನ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಅವರು ಆಸ್ಟ್ರೇಲಿಯಾದಲ್ಲಿ ಆಡ್ಬೇಕಾದ್ರೆ ಆ ತರ ಬ್ಯಾಟಿಂಗ್ ಆಡ್ತಾರೆ. ಆದ್ರೆ IPL ಅಂತ ಬಂದಾಗ ಇವ್ರು ಏನಕ್ಕೆ ಈ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇವ್ರು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಮ್ಯಾಕ್ಸ್ವೆಲ್ ಇಂದ ರನ್ ಬತ್ತು ಅಂದ್ರೆ ಅದ್ದೂರಾಗಿರುತ್ತೆ. ಅದಾದ ನಂತರ ನೆಹಲ್ ವೆದರ್ ಸಹ ಅಲ್ಟಿ ಬ್ಯಾಟಿಂಗ್ ಆಡ್ತಾ ಇರೋದು. ಲಾಸ್ಟ್ 2 ಗೇಮ್ ಅಲ್ಲೂ ಸಹ 50 ರನ್+ ಹೊಡೆದಿರೋದು. ಆದ್ರಿಂದ ಪಂಜಾಬ್ ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟ್ ಆಗಿದೆ. ಹಾಗೆ 200 ದಾಟ್ಸುವಂತ ಎಲ್ಲ ಸಾಧ್ಯತೆಗಳಿದೆ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಿ 200+ ರನ್ ಸಹ ಹೊಡೆದ್ರು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಹೊಡಿತಾರ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಹಾಗೆ ಈ ಎರಡು ಪ್ಲೇಯಿಂಗ್ 11 ನ ನೋಡ್ತಾ ಬಂದ್ರೆ ನನಗೆ ಬೆಟರ್ ಆಗಿ ಅನಿಸ್ತಾ ಇರೋದು ಎರಡು ಪ್ಲೇಯಿಂಗ್ 11 ಸಹ ಬೆಟರ್ ಆಗೇ ಇದೆ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಂತೂ ಹೈ ವೋಲ್ಟೇಜ್ ಆಗಿ ನಡೆಯುತ್ತೆ. ಮೊದಲನೇ ಮ್ಯಾಚ್ LSC ಮತ್ತೆ GT, ಹಾಗೆ ಎರಡನೇ ಮ್ಯಾಚ್ SRH ವರ್ಸಸ್ ಪಂಜಾಬ್. ಇವತ್ತಿನ ಡಬಲ್ ಹೆಲ್ಡರ್ ಮ್ಯಾಚ್ ಅಂತೂ ಅಲ್ಟಾಗೆ ಇರುತ್ತೆ. ಹಾಗೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಗೆ ಬಂದ್ರೆ ಮೊದಲನೇ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ GT ಅವರು ಮ್ಯಾಚ್ ವಿನ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಎರಡನೇ ಮ್ಯಾಚ್ ಅಲ್ಲಿ SRH ಅವರು ವಿನ್ ಆಗ್ತಾರೆ. ಇದಂತೂ ನನ್ನ ಪ್ರಿಡಿಕ್ಷನ್. ಪಕ್ಕ ಇವತ್ತಿನ ಮ್ಯಾಚ್ ಅಲ್ಲಿ ಈ ಎರಡು ಟೀಮ್ಗಳು ವಿನ್ ಆಗೋದಂತೂ ಗ್ಯಾರಂಟಿ. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.